ಇರೋ ಕಾರಣಕ್ಕಾಗಿ ಈ ಡಿಸಿಎಂಗಳು ಸಮುದಾಯವಾರು ಕೊಡಬೇಕು ಅನ್ನೋ ಡಿಮಾಂಡ್ಗಳು ಕೂಡ ಇದೆ. ಕಳೆದ ಬಾರಿ ನಾನು ಎಲ್ಲ ಸಂದರ್ಭದಲ್ಲೂ ಒಂದು ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ ನಂದು. ಡಿಸಿಎಂಗಳು ಮಾಡುವಂತ ಕಾಲದಲ್ಲಿ ಬೇರೆ ಬೇರೆ ವರ್ಗಗಳು ಯಾವಿದಾವೆ, ಈಗ SC ಮೈನಾರಿಟಿ ಇರ್ಬೋದು, ಈಗ ಇವರು ಮೇಜರ್ ಕಮ್ಯುನಿಟಿಗಳಿಂದ ಒಂದು ಬ್ಯಾಕೋ ಕ್ಲಾಸ್, ಈಗೆಲ್ಲ ಶೆಡ್ಯೂಲ್ ಕಾಸ್ಟ್ ಕೊಟ್ಟಿದ್ದಾರೆ. ಒಂದು ಬ್ಯಾಕೋ ಕ್ಲಾಸಸ್ಗೆ, ಒಂದು ಶೆಡ್ಯೂಲ್ ಕಾಸ್ಟ್ಗೆ, ಒಂದು ಮೈನಾರಿಟಿಗೆ ಕೊಡಬೇಕು ಅನ್ನೋದು ಮೊದಲಿಂದನೂ ವಾದ ಇದೆ. ಇವತ್ತು ಆ ವಾದಕ್ಕೆ ನಾನು ಬದ್ಧ ಇದ್ದೇನೆ. ನಾನು ಇಲ್ವೇ ಇಲ್ವಲ್ಲ, ನಾನು ರೇಸಲ್ಲೂ ಇಲ್ಲ, ನಾನು ಕೇಳೂ ಇಲ್ಲಲ್ಲ. ನಿಮ್ ಸ್ನೇಹಿತರು ಸರ್ ನಿನ್ನೆ ಬಹಳ ಬೇಜಾರು ತೋಡ್ಕೊಂಡಿದ್ದಾರೆ. 3 ಸಲ CM ಆಗೋ ಅವಕಾಶ ಇತ್ತು ನನಗೆ ತಪ್ಪಿತು ಅಂತ. ಅದೇ ರೀ, ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಯಿಲೆಗಳು ಇರ್ತವೆ. ಎಲ್ಲರಿಗೂ ಒಂದೇ ಕಾಯಿಲೆ ಬರ್ತದ? ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆಗಳು ಇರ್ತವೆ. ಇಲ್ಲೇ ಅದು ಅವ್ರು ಹೇಳಿರ್ತಕ್ಕಂಥ ಬೇಸರದಿಂದ ಹೇಳಿದ್ದಾರೆ. ನಂದು ಕೂಡ ಸಹಮತ ಇದೆ. ನಾನು ಹೇಳೋದಲ್ಲ, 2013 ಅವ್ರು ಗೆದ್ದಿದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಗೆಲ್ಲಿಲ್ಲ, ಅದಕ್ಕೆ ಏನ್ ಮಾಡಕ್ಕಾಗ್ತದೆ? DK ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲು. ಒಂದ್ ಕಡೆ ಎಲೆಕ್ಷನ್ ನಡೆಸಬೇಕು, ಇವಾಗ GB ಎಲೆಕ್ಷನ್ ಇದೆ, ಮುಂದೆ 28ರ ಎಲೆಕ್ಷನ್ ಇದೆ. ಈಗೆಲ್ಲ ಈಗ ಚುನಾವಣೆಗಳ ಸರದಿ ಸಾಲು ಬರ್ತಾ ಇದ್ದಾವೆ. ಒಂದೀಗ GB ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಆಗಸ್ಟ್ ತಿಂಗಳ ಕೊನೆ ಒಳಗಡೆ ಮುಗಿಸ್ಬೇಕು ಅಂತ ಹೇಳವ್ರೆ, ಗೊತ್ತಾಯ್ತಾ? ಅದು ಒಂದಿದೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಲ್ಲಿ 5 ವರ್ಷ ಆಗಿದೆ ಚುನಾವಣೆಗಳು ಮಾಡಿ. ಆ ಚುನಾವಣೆಗಳು ಮಾಡಲಿಲ್ಲ ಅಂತಾನೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಈ 73rd 74th ಅಮೆಂಡ್ಮೆಂಟ್ ವಿಚಾರದಲ್ಲಿ ಏನೆಲ್ಲ ನಡವಳಿಕೆಗಳು ನಡೀಬೇಕಿತ್ತು ಅದು ನಡೆದೇ ಇರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಲೋಕಲ್ ಬಾಡೀಸ್ ಬರ್ತಕ್ಕಂಥ ಅನುದಾನನೂ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಅನ್ಯಾಯನೂ ಕೂಡ ಆಗಿದೆ. ಅದರಿಂದ ನಾನು ಒತ್ತಾಯ ಮೊದಲಿಂದನೂ ಮಾಡ್ತಾ ಇದ್ದೀನಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಸ್ ಅಂಡ್ ವೆನ್ ದೇ ಆರ್ ಡ್ಯೂ ನಾವು ಮಾಡಿಬಿಡ್ಬೇಕು. ನಾವು ಅದನ್ನ ಮುಂದಾಗ್ತಕ್ಕಂಥದ್ದು ನಮಗೂ ಒಳ್ಳೇದಲ್ಲ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವತ್ತು ಜನರಿಂದ ಆಳ್ವಿಕೆ ನಡಿಬೇಕೇ ಹೊರತು ಅಧಿಕಾರಿಗಳಿಂದ ಆಳ್ವಿಕೆ